ವರುಣಾರ್ಭಟಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಉಡುಪಿಯಲ್ಲಿ ಕುಸಿದು ಬಿದ್ದ ಮನೆಯಿಂದ 3 ಹಿರಿಜೀವರು ನಾಗರಿಕರು ಬಚಾವಾಗಿ ಬಂದಿದ್ದೆ ಒಂದು ಪವಾಡ. ಮಗನ ಒಂದು ಫೋನ್ ಕರೆ 2 ಹಿರಿಜೀವಗಳನ್ನು ಉಳಿಸಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಉಡುಪಿಯಲ್ಲಿ ಮಳೆ ರೌದ್ರಾವತಾರ ತಾಳಿದೆ. ಮಳೆಯ ಹೊಡೆತಕ್ಕೆ ಸಿಕ್ಕು ಮನೆಗಳು ನೆಲಸಮವಾಗುತ್ತಿದೆ. ಇದು ಉಡುಪಿಯ ಬೆಡಗುಬೆಟ್ನಲ್ಲಿದ್ದ 40 ವರ್ಷದ ಹಳೆಯ ಮನೆ. ಈ ಮನೆಯಲ್ಲಿ ಇದ್ದಿದ್ದು 2 ಹಿರಿಯ ಜೀವ. ಈ ಹಿರಿಯ ಜೀವಗಳು ಬದುಕಿ ಬಂದಿದ್ದೇ ಒಂದು ಪವಾಡ. ಮಗನ ಆ ಕರೆ ಬರದೆ ಹೋಗಿದ್ರೆ ನಿಜಕ್ಕೂ ಇಲ್ಲಿ ಘೋರ ಅಪಾಯವೇ ಸಂಭವಿಸುತ್ತಿತ್ತು. ಉಡುಪಿಯಲ್ಲಿ ಸುರಿದ ರಣಮಳೆಗೆ ಒಂದೊಂದೇ ಅವಾಂತರಗಳು ನಡೀತಾನೆ ಇದೆ. ಮಳೆ ಕಡಿಮೆ ಆದ್ರೂ ಮಳೆಯ ಅವಾಂತರಗಳು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ಬಹುದು. ಉಡುಪಿಯ ಬಡಗುಬೆಟ್ಟಿನಲ್ಲಿ 40 ವರ್ಷಗಳಿಂದ ವಾಸವಿದ್ದಂತ ಗೋಪಾಲ್ ಕೃಷ್ಣ ರಾವ್ ಅನ್ನೋರ ಮನೆ ಈಗ ಸಂಪೂರ್ಣ ನೆಲಸಮ ಆಗಿರುವಂಥದ್ದು. ಏನು ಸುರಿದ ಮಳೆಗೆ, ಭೀಕರವಾಗಿ ಸುರಿದಂಥ ಮಳೆಗೆ ನೆರೆ ಆವರಿಸಿತ್ತು ಈ ಪ್ರದೇಶದಲ್ಲಿ. ಇದು ಉಡುಪಿಯ ಕಲ್ಸಂಕದ ಬಳಿ ಇರುವಂಥ ಬಡಗುಬೆಟ್ಟು ಅನ್ನುವಂಥ ಪ್ರದೇಶ. 2 ದಿನದಿಂದ ಸತತವಾಗಿ ಈ ಪ್ರದೇಶದಲ್ಲಿ ನೀರು ಆವರಿಸಿರುವಂಥದ್ದು. 5 ಅಡಿಗೂ ಅಧಿಕ ನೀರು ನಿಂತಿತ್ತು. ಮನೆ ಮುಕ್ಕಾಲು ಅಂಶದಷ್ಟು ಮುಳುಗಿ ಹೋಗಿತ್ತು. ಮಣ್ಣಿನಲ್ಲಿ ತೇವಾಂಶ ಕಾಣಿಸಿಕೊಂಡಿರೋದ್ರಿಂದ 40 ವರ್ಷದಿಂದ ವಾಸ ಇದ್ದಂಥ ಗೋಪಾಲ್ ಕೃಷ್ಣ ಅನ್ನೋರ ಮನೆ ಈಗ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂಥದ್ದು. ಮನೆಯಲ್ಲಿ ಕಾರ್ಗತ್ತಲಲ್ಲಿ ಧೋ ಎಂದು ಮಳೆ ಸುರಿಯುತ್ತಿದೆ. ಮಳೆಯ ಆರ್ಭಟ ಬೆಂಗಳೂರಿನಲ್ಲಿ ಇದ್ದ ವೃದ್ಧ ದಂಪತಿಯ ಮಗನಿಗೆ ಗೊತ್ತಾಗಿದೆ. ತಕ್ಷಣವೇ ಮಗ ಪಕ್ಕದ ಮನೆಯವರಿಗೆ ಕರೆ ಮಾಡಿ ತಂದೆ ಹೆತ್ತವರನ್ನ ಕರೆದುಕೊಂಡು ಹೋಗುವಂತೆ ತಿಳಿಸಿದ್ದಾನೆ. ಪಕ್ಕದ ಮನೆಯವರು ವೃದ್ಧರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ವೃದ್ಧರು ಮನೆ ಖಾಲಿ ಮಾಡಿದ ಕೆಲವೇ ಕ್ಷಣದಲ್ಲಿ 40 ವರ್ಷದ ಮನೆ ನೆಲಸಮವಾಗಿದೆ. ರಾತ್ರಿ ಎದ್ದು ಮಲ್ಕಿಕೊಂಡಿದ್ದೆವು. ಎದ್ದು ಮನೆಯವರು ಬಂದು ನಮ್ಮ ಮನೆ ಬಿಸಿದ್ರು, ನೆರೆ ಬರ್ತಾ ಉಂಟು, ನೀವು ನಮ್ಮ ಮನೆಗೆ ಬನ್ನಿ. ಊಟಿಯಲ್ಲಿ ನೆರೆ ಬರ್ತಾ ಟಿವಿಯಲ್ಲಿ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ಅವ್ರು ನಮ್ಮ ಮನೆ ಎಬ್ಬಿಸಿ ಅವರ ಮನೆಗೆ ಕರ್ಕೊಂಡು ಮೊದಲಿಂದ ಸರ್ ರಾತ್ರಿ 10 ಗಂಟೆ ಹೊತ್ತಿಗೆ ನಮ್ಮನ್ನು ಅವರ ಮನೆಗೆ ಕರ್ಕೊಂಡು ಇಲ್ಲಿ ಬೆಳಿಗ್ಗೆ ಆವಾಗ ಬಿದ್ದೀವಿ 11 ಗಂಟೆ ಹೊತ್ತಿಗೆ. ಉಡುಪಿಯ ಈ ಪ್ರದೇಶದಲ್ಲಿ ಈ ಹಿಂದೆ ಕೂಡ ಮಳೆಯು ಅವತಾರ ಸೃಷ್ಟಿಸಿತ್ತು. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಹಾನಿಯಾಗಿರಲಿಲ್ಲ. ಆದರೆ ಈ ಬಾರಿ ಮಾತ್ರ ಮಳೆರಾಯ ಇನ್ನಿಲ್ಲದಂತೆ ಕುಪಿತಗೊಂಡಿದ್ದಾನೆ. ಮಳೆರಾಯನ ಕೋಪಕ್ಕೆ ಕೃಷ್ಣನೂರು ಉಡುಪಿ ತತ್ತರಿಸಿ ಹೋಗಿದೆ. ಉಡುಪಿಯ ಬೆಡಗುಬೆಟ್ಟುವಿನಲ್ಲಿ ಸಾಕಷ್ಟು ಮನೆಗಳು ಮಳೆಯ ಹೊಡೆತಕ್ಕೆ ಸಿಕ್ಕು ನೆಲಸಮವಾಗಿದೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರೋ ಭಾರೀ ಮಳೆಯಿಂದಾಗಿ ಇಡೀ ಊರಿಗೆ ಊರೇ ಜಲಾವೃತವಾಗಿದೆ. ಅಷ್ಟಕ್ಕೂ ಉಡುಪಿಯಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಉಡುಪಿಯಲ್ಲಿ ಈಗ ಮಳೆಯದ್ದೇ ಆರ್ಭಟ. ಕುಸಿದು ಬಿದ್ದಿರೋ ಮನೆಗಳು, ಎಲ್ಲಿ ನೋಡಿದರೂ ಕೆರೆಯಂತಾದ ಪ್ರದೇಶಗಳೇ ಉಡುಪಿಯಲ್ಲಿ ಕಣ್ಣಿಗೆ ಕಾಣುತ್ತವೆ. 2 ದಿನಗಳಿಂದ ಸುರಿದ ಮಳೆಯಿಂದಾಗಿ 10 ಮನೆಗಳು ನೆಲಸಮವಾಗಿದೆ. 40 ವರ್ಷಗಳ ನಂತರ ಉಡುಪಿಯಲ್ಲಿ ಕಂಡು ಕೇಳರಿಯದ ಮಳೆಯಾಗಿದೆ. ಶನಿವಾರ ಮತ್ತು ಭಾನುವಾರ 2 ದಿನದ ಮಳೆಗೆ ಉಡುಪಿಯೇ ತತ್ತರಿಸಿರುವಂಥದ್ದು. ಉಡುಪಿಯ ಗುಂಡಿಬೈಲಿನಲ್ಲಿ ನಾವಿದ್ದೇವೆ. ಇಲ್ಲಿನ ಪರಿಸ್ಥಿತಿ ನಿನ್ನೆ ಹೇಗಿತ್ತು ಅನ್ನೋದು ಗಮನಿಸಿದರೆ ಭೀಕರವಾಗಿತ್ತು. ಉಡುಪಿಯ 10 ಮನೆಗಳು ನೆರೆಗೆ ಮುಳುಗಿ ಹೋಗಿತ್ತು. ಆದರೆ ಸದ್ಯ ಉಡುಪಿಯಲ್ಲಿ ನಿನ್ನೆ ರಾತ್ರಿಯಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ನೆರೆಯ ಪ್ರಮಾಣ ಕೂಡ ತಗ್ಗಿರುವಂಥದ್ದು. ಈ ಎಲ್ಲ ಮನೆಗಳನ್ನು ನಾವು ಗಮನಿಸಿದರೆ ಅದು ಮುಕ್ಕಾಲು ಅಂಶ ಮುಳುಗಿ ಹೋಗಿತ್ತು. ನಾವು ಗಮನಿಸಬಹುದು, ಆ ಗೋಡೆಯಲ್ಲಿ ನೀರಿನ ಮಟ್ಟವನ್ನು ಗಮನಿಸಬಹುದು. ಸತತವಾಗಿ 2 ದಿನ ಸುರಿದ ಮಳೆಗೆ ಎಲ್ಲ ಮನೆಗಳು ಮುಳುಗಿ ಹೋಗಿರುವಂಥದ್ದು. ಈ ಮನೆಯಲ್ಲಿದ್ದವರನ್ನ ಬೇರೆ ಕಡೆ ಸ್ಥಳಾಂತರಿಸಲಾಗಿತ್ತು. ಆದ್ದರಿಂದ ಅಪಾಯದಿಂದ ನಿವಾಸಿಗಳು ಪಾರಾಗಿದ್ದಾರೆ. ಆದರೆ ತಾವು ಬದುಕು ರೂಪಿಸಿಕೊಂಡಿದ್ದ ಮನೆ ಮಳೆಯ ಹೊಡೆತಕ್ಕೆ ಸಿಲುಕಿ ಧರಶಾಹಿಯಾಗಿವೆ. ಭಾರಿ ಮಳೆಯಿಂದಾಗಿ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿವೆ. ಪ್ರವಾಹದಲ್ಲಿ ಜಲಾವೃತವಾದ ಮನೆಗಳನ್ನ ನೋಡಲು ಮನೆಯ ಮಾಲೀಕರು ಬರುತ್ತಿದ್ದಾರೆ.
ಈ ಮಧ್ಯೆ ಶ್ವಾನವೊಂದು ತನ್ನ ಸ್ವಾಮಿ ಪ್ರೀತಿಯನ್ನ ಮೆರೆದಿದೆ. ಮನೆಯ ಮಾಲೀಕರನ್ನ ಕಂಡು ಖುಷಿಯಾದ ಶ್ವಾನ ನೀರಲ್ಲೇ ಈಜಿಕೊಂಡು ತನ್ನ ಮಾಲೀಕರೊಂದಿಗೆ ಸಾಗಿದೆ. ಸೊ ಅವರವರ ಮನೆಗಳಿಗೆ ಹೋಗಲಿಕ್ಕೆ ಈ ರೀತಿ ಬೋಟ್ಗಳನ್ನ ಬಳಸಿ ಅಲ್ಲಿ ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಅವರ ಮನೆ ನಾಯಿ ಅದು ಈಗಷ್ಟೇ ಅದನ್ನ ಸೇವ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಆದ್ರೂ ಕೂಡ ಶ್ವಾನದ ಪ್ರೀತಿ ಎಷ್ಟಿದೆ ಅಂತ ಹೇಳಿದ್ರೆ, ತನ್ನ ಮನೆ ಯಜಮಾನರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅದು ಈಜ್ಕೊಂಡು ಅದು ಅವ್ರ ಜೊತೆನೆ ಹೋಗ್ತಾ ಇರೋಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿದೆ. ಪ್ರವಾಹದಿಂದ ಇಡೀ ಮನೆ ಜಲಾವೃತವಾಗಿತ್ತು. ಅಲ್ಲಿದ್ದ ಜನರೆಲ್ಲರೂ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ರು. ಆದರೆ ಪ್ರವಾಹ ಪ್ರದೇಶದ ಮನೆಯಲ್ಲಿದ್ದ ಶ್ವಾನಗಳು ಮಾತ್ರ ರಾತ್ರಿ ಇಡೀ ಮನೆಯಲ್ಲೇ ಇದ್ದವು. ಆ ಶ್ವಾನಗಳನ್ನ ಬೋಟ್ನಲ್ಲಿ ರಕ್ಷಿಸುವ ಕೆಲಸವನ್ನ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಪ್ರವಾಹ ಪೀಡಿತ ಜಾಗಗಳಲ್ಲಿ ಕೇವಲ ಮನುಷ್ಯರನ್ನ ಮಾತ್ರ ಕಾಪಾಡ್ತಾ ಇಲ್ಲ, ಅಲ್ಲಿ ಶ್ವಾನಗಳನ್ನು ಕೂಡ ಕಾಪಾಡ್ತಾ ಇದ್ದಾರೆ. ಅಂದ್ರೆ ಒಂಟಿ ಶ್ವಾನಗಳನ್ನ ಹುಡುಕಿ ಹೊರಗಡೆ ಕರ್ತಾರ ಅಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಒಂದು ರಬ್ಬರ್ ಬೋಟ್ಗಳ ಮೂಲಕ ಈ ಒಂದು ಒಂಟಿ ಶ್ವಾನ ಇತ್ತು. ಒಂದು ಒಂಟಿ ಶ್ವಾನ ರಾತ್ರಿ ಇಡೀ ಕೂಗಾಡ್ತಾ ಇತ್ತು, ಕಿರ್ಚಾಡ್ತಾ ಇತ್ತು. ಸೊ ಅದನ್ನ ಇಲ್ಲಿನ ಸ್ಥಳೀಯರು ಈ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತದನ್ನ ನೋಡ್ಬೋದು. ಕೇವಲ ಇಲ್ಲಿ ಮಾನವರಿಗೆ ಮಾತ್ರ ಅಂದ್ರೆ ಅವರ ಜೀವಕ್ಕೆ ಮಾತ್ರ ಬೆಲೆ ಅಂತಲ್ಲ, ಇಲ್ಲಿ ಶ್ವಾನಗಳಿಗೂ ಕೂಡ ಒಂದು ಬೆಲೆ ಇದೆ, ಆ ಜೀವಕ್ಕೂ ಕೂಡ ಬೆಲೆ ಇದೆ. ಸೊ ಆದ್ರಿಂದ ಈ ರೀತಿಯ ಒಂದು ಕಾರ್ಯದಲ್ಲಿ ಇವರು ತೊಡಗಿರುವಂಥದ್ದು. ಉಡುಪಿಯಲ್ಲಿ ಸದ್ಯ ಸುರಿಯುತ್ತಿರೋ ಮಹಾ ಮಳೆಯಿಂದ ಯಾವ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಕೆರೆ ಯಾವುದು ನೆಲ ಯಾವುದು ಎಂದು ಗೊತ್ತಾಗ್ತಿಲ್ಲ. ಮನೆಯ ಪ್ರದೇಶಗಳೇ ಕೆರೆಯಂತೆ ಬದಲಾಗಿದೆ. ಮನೆಗಳಲ್ಲೆಲ್ಲ ಮಳೆ ನೀರಿನಲ್ಲಿ ಜಲಾವೃತವಾಗಿದೆ. ಎಫೆಕ್ಟ್ನಿಂದಾಗಿ ಭತ್ತದ ಗದ್ದೆಗಳು ಕೆರೆಯಂತಾಗಿ ಬಿಟ್ಟಿವೆ. ಉಡುಪಿ ತಾಲೂಕಿನ ಬೊಳ್ಜೆ ಗ್ರಾಮದಲ್ಲಿನ ಗದ್ದೆಗಳಲ್ಲಿ ಬರೀ ನೀರೇ ತುಂಬಿಕೊಂಡು ಬಿಟ್ಟಿದೆ. ಲಾಕ್ಡೌನ್ನಲ್ಲಿ ಸಿಟಿಯಿಂದ ಬಂದ ಯುವಕರು ಇಲ್ಲಿ ಭತ್ತ ಕೃಷಿ ಮಾಡಿದ್ರು. ಆದ್ರೀಗ ಮಹಾ ಮಳೆಯಿಂದಾಗಿ 100 ಎಕರೆ ಗದ್ದೆಗಳು ಜಲಾವೃತವಾಗಿ ಬಿಟ್ಟಿವೆ. ಪ್ರವಾಹ ರೂಪದಲ್ಲಿ ಬಂದಿದ್ದ ಜವರಾಯ ಆ ಯುವಕನ ಪ್ರಾಣ ಪಕ್ಷಿಯನ್ನ ಹಾರಿಸಿಕೊಂಡು ಹೋಗಿತ್ತು. ಕುಟುಂಬಸ್ಥರ ಕಣ್ಣೆದುರಲ್ಲೇ ಕೊಚ್ಚಿ ಹೋದ ಘನಘೋರ ಘಟನೆ ನಡೆದಿತ್ತು. ಎಲ್ಲಿ ಅಂತ ತೋರಿಸ್ತೀವಿ ನೋಡಿ. ಈ ಬಾರಿಯ ಮಳೆ ಬರೀ ಆಸ್ತಿಪಾಸ್ತಿಯನ್ನಷ್ಟೇ ಹಾನಿ ಮಾಡಿಲ್ಲ, ಬದಲಾಗಿ ಪ್ರಾಣವನ್ನು ತೆಗಿತಾ ಇದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಶ್ರೀಚಂದ ಗ್ರಾಮದ ಯುವ ರೈತನೊಬ್ಬ ಕೃಷಿ ಕೆಲಸಕ್ಕಾಗಿ ಜಮೀನಿಗೆ ಹೋಗಿದ್ದ. ವಾಪಸ್ ಬರುವಾಗ ಹಳ್ಳದ ನೀರು ಹೆಚ್ಚಾಗಿತ್ತು. ಹಳ್ಳ ದಾಟುವ ದುಸ್ಸಾಹಸಕ್ಕೆ ಪೀರಶೆಟ್ಟಿ ಎನ್ನುವ ಯುವಕ ಕೈ ಹಾಕಿದ್ದ. ಪ್ರವಾಹ ರಭಸವಾಗಿ ಹರಿತಾ ಇದ್ರಿಂದ ಬೈಕ್ನಲ್ಲಿ ಯುವಕ ಹಳ್ಳಕ್ಕೆ ಬಿದ್ದಿದ್ದಾನೆ. ಪೀರಶೆಟ್ಟಿ ಹಳ್ಳಕ್ಕೆ ಬಿದ್ದಿದ್ದಾನೆ ಎನ್ನುವ ವಿಚಾರ ತಿಳಿತಾ ಇದ್ದಂತೆ ಅಕ್ಕಪಕ್ಕದಲ್ಲಿ ಇದ್ದ ಸ್ಥಳೀಯರು ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯುವಕನ ರಕ್ಷಣೆಗಾಗಿ ಹಗ್ಗವನ್ನ ಎಸೆದಿದ್ದಾರೆ. ಗ್ರಾಮಸ್ಥರು ಎಸೆದಿದ್ದ ಹಗ್ಗವನ್ನ ಸೊಂಟಕ್ಕೆ ಕಟ್ಟಿಕೊಳ್ಳುವಾಗ ನೀರಿನ ಸೆಳೆತ ಹೆಚ್ಚಾಗಿದೆ. ಇದರ ಪರಿಣಾಮ ಯುವಕ ಕೊಚ್ಚಿ ಹೋಗಿದ್ದಾನೆ. ಗ್ರಾಮಸ್ಥರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಪೀರಶೆಟ್ಟಿಯನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ರಾತ್ರಿ ಇಡೀ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೀರಶೆಟ್ಟಿಯನ್ನ ಹುಡುಕುವ ಕೆಲಸ ಮಾಡಿದ್ದಾರೆ. ಆದರೆ ಪ್ರಯತ್ನ ವಿಫಲವಾಗಿದೆ. ಬೆಳಗ್ಗೆ ಪೀರಶೆಟ್ಟಿಯ ಮೃತದೇಹವನ್ನ ಹಳ್ಳದಿಂದ ಹೊರತೆಗೆಯಲಾಗಿದೆ. ನೋರೋಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಒಂದೆಡೆ ಮಳೆ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇನ್ನೊಂದೆಡೆ ಸಮುದ್ರದಲ್ಲಿ ಭಾರಿ ಪ್ರಮಾಣದ ಅಲೆಗಳು ಉಂಟಾಗಿದ್ರಿಂದ 200ಕ್ಕೂ ಅಧಿಕ ಬೋಟ್ಗಳು ಕಾರವಾರಕ್ಕೆ ವಾಪಸ್ಸಾಗಿವೆ.
ಮಳೆರಾಯನ ಕಾಟಕ್ಕೆ ರಾಜ್ಯದ ಜನ ಅಕ್ಷರಶಃ ಬೆಸ್ತು ಬಿದ್ದಿದ್ದಾರೆ. ಒಂದೆಡೆ ಮಳೆ ಕಾಟ ಕೊಟ್ಟಿದ್ರೆ ಇನ್ನೊಂದೆಡೆ ಅರಬ್ಬಿ ಸಮುದ್ರದಲ್ಲಿ ಭಾರಿ ಗಾಳಿ ಬೀಸ್ತಿದೆ. ಪರಿಣಾಮ ಸಮುದ್ರದಲ್ಲಿರುವ ಬೋಟ್ಗಳು ತೀರಕ್ಕೆ ವಾಪಸ್ ಆಗ್ತಿವೆ. ಉಡುಪಿ ಕಡಲ ತೀರ ಮತ್ತೆ ಕಾರವಾರ ಕಡಲ ತೀರದಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ಬೋಟ್ಗಳು ಈಗ ದಡಕ್ಕೆ ಬಂದು ತಲುಪ್ತಾ ಇರುವಂತದ್ದು. ಈಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಉಡುಪಿಯ ಮಲ್ಪೆ ಕಡಲ ತೀರದ ಬೋಟ್ ಒಂದು ಈಗ ಕಾರವಾರ ಕಡಲ ತೀರಕ್ಕೆ ಸೇರಿದೆ. ಕಡಲಾಳದಲ್ಲಿ ಭಾರಿ ಪ್ರಮಾಣದ ಗಾಳಿ ಬೀಸ್ತಾ ಇರೋದ್ರಿಂದ ಕಾರವಾರ ಕಡಲ ತೀರಕ್ಕೆ ಈಗ ನೂರಾರು ಬೋಟ್ಗಳು ಬಂದು ಸೇರ್ತವೆ. ಮುಖ್ಯವಾಗಿ ಗೋವಾ, ಕೇರಳ, ಮಂಗಳೂರು ಮತ್ತೆ ಉಡುಪಿಯ ತೀರದಿಂದ ಹೊರಟಂತ ಸಾಕಷ್ಟು ಬೋಟ್ಗಳು ಈಗ ಕಾರವಾರದ ಕಡಲ ತೀರವನ್ನ ಸೇರ್ತವೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ನೂರಾರು ಬೋಟ್ಗಳು ಕಡಲ ತೀರದಲ್ಲಿ ಗಾಳಿಯ ಅಬ್ಬರವನ್ನ ತಾಳಲಾಗದೆ ಈಗ ಕಾರವಾರದ ಕಡಲ ತೀರವನ್ನ ತಲುಪ್ತಾ ಇವೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರೋದು ಇದು ಕಾರವಾರ ಕಡಲ ತೀರದಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ರಾಜ್ಯದ ಉಡುಪಿ ಮತ್ತೆ ಮಂಗಳೂರು ಬೋಟ್ಗಳು ಕೂಡ ಈಗ ಇಲ್ಲಿ ಬಂದು ತಲುಪ್ತಾ ಇರುವಂತದ್ದು. ಕಡಲಾಳದಲ್ಲಿ ಸುಮಾರು 150ರಿಂದ 200 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಉಡುಪಿ, ಕೇರಳ, ಮಂಗಳೂರಿನಿಂದ ಹೊರಟಿದ್ದ 200ಕ್ಕೂ ಹೆಚ್ಚು ಬೋಟ್ಗಳನ್ನ ಕಾರವಾರ ಕಡಲ ತೀರಕ್ಕೆ ಕಳುಹಿಸಲಾಗ್ತಿದೆ. ಇನ್ನು ಮಧ್ಯ ಕಡಲಿಗೆ ತಲುಪಿದ ಬೋಟ್ಗಳನ್ನ ಸಿಬ್ಬಂದಿ ಕಾರವಾರದ ಕಡಲಿಗೆ ಎಳೆತಂದಿದ್ದಾರೆ. ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಅಲೆಗಳು ಅಬ್ಬರಿಸುತ್ತಿವೆ. ಹೀಗಾಗಿ ಮುನ್ನೆಚ್ಚರಿಕೆಯಿಂದ ಸಮುದ್ರದಲ್ಲಿರುವ ಬೋಟ್ಗಳನ್ನ ಕಾರವಾರ ಕಡಲ ತೀರಕ್ಕೆ ಕಳುಹಿಸಲಾಗ್ತಿದೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಮಳೆಯಿಂದ ಗುಡ್ಡ ಕುಸಿದಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ ಒಂದೆರಡು ದಿನಗಳಿಂದ ಮಳೆಯಾಗ್ತಾ ಇದೆ. ಹೀಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿದೆ. ನಾನೀಗ ಚಾರ್ಮಾಡಿ ಘಾಟ್ನ ಸ್ಥಳದಲ್ಲೇ ಇರುವಂತದ್ದು ನೀವು ನೋಡ್ತಿರ್ಬೋದು. ಈ ಒಂದು ಪ್ರದೇಶದಲ್ಲೂ ಕೂಡ ಏನೊಂದು ಗುಡ್ಡ ಕುಸಿತ ಉಂಟಾಗಿರುವಂತದ್ದು. ಪರಿಣಾಮ ಮೇಲಿನಿಂದ ಮಣ್ಣಿನ ರಾಶಿ ಹಾಗೆ ಅದ ಮಣ್ಣಿನ ಒಳಗಡೆ ಸೇರಿಕೊಂಡ ಬಂದಂತ ಏನೊಂದು ಕಲ್ಲುಗಳು ಕೂಡ ಕೆಳಗಡೆ ಅಂದ್ರೆ ರಸ್ತೆಗೆ ಬಿದ್ದಿರುವಂತದ್ದು. ಇದನ್ನ ಈಗ ಪಕ್ಕಕ್ಕೆ ಸರಿಸುವ ಕೆಲಸವನ್ನ ಜೆಸಿಬಿಗಳು ಕೂಡ ನಿರಂತರವಾಗಿ ಮಾಡ್ತಿರುವಂತದ್ದು ನೀವು ನೋಡ್ತಿರ್ಬೋದು. ಕಳೆದ 2 ದಿನಗಳಿಂದ ಕೂಡ ಈ ಒಂದು ಭಾಗದಲ್ಲಿ ಏನೊಂದು ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಣ್ಣು ಸಡಿಲಗೊಂಡು ಕೆಳಗಡೆ ಅಂದ್ರೆ ರಸ್ತೆಗೆ ಬೀಳ್ತಿರುವಂತದ್ದು. ಈ ಚಾರ್ಮಾಡಿ ಘಾಟ್ ಚಿಕ್ಕಮಗಳೂರಿನಿಂದ ದಕ್ಷಿಣ ಕನ್ನಡಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಆದರೆ ಮಳೆಯಿಂದಾಗಿ ಗುಡ್ಡ ಕುಸಿದಿದ್ದರಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಮಣ್ಣು ಹಾಗೂ ಕಲ್ಲುಗಳನ್ನ ತೆರವುಗೊಳಿಸಿದ್ದಾರೆ. ನೂರಾರು ವಾಹನಗಳು ಪ್ರತಿನಿತ್ಯ ಓಡಾಡ್ತಿರ್ತವೆ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಏನೊಂದು ಮಣ್ಣು ಕುಸಿತ ಉಂಟಾಗ್ತಿರುವಂತದ್ದು ಹಾಗೆ ಬಂಡೆಗಳು ಉರುಳಿ ಏನೊಂದು ರಸ್ತೆಗೆ ಬೀಳ್ತಿರುವಂತದ್ದು ನಿಜಕ್ಕೂ ಕೂಡ ಅಪಾಯಕಾರಿ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನಾಹುತಗಳು ಆಗ್ತಿದೆ. ಅಲ್ಲಲ್ಲಿ ಇದೇ ರೀತಿಯಾದಂತಹ ಗುಡ್ಡ ಕುಸಿತ ಉಂಟಾಗ್ತಿರುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಈ ಒಂದು ಚಾರ್ಮಾಡಿ ಘಾಟ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಚಾರ್ಮಾಡಿ ಘಾಟ್ನಲ್ಲಿ ಮಳೆ ಮುಂದುವರೆದಿರೋದ್ರಿಂದ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಇದೇ ರೀತಿಯಾದಂತಹ ಮಳೆ ಇನ್ನೂ ಕೂಡ ಮುಂದುವರಿದ್ರೆ ಮತ್ತಷ್ಟು ಅನಾಹುತ, ಇದೇ ರೀತಿಯಾದಂತಹ ಗುಡ್ಡ ಕುಸಿತ ಏನು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ, TV9 ಚಿಕ್ಕಮಗಳೂರು. ವರುಣಾರ್ಭಟದಲ್ಲೀಗ ಪ್ರವಾಹ ಫಟಾಫಟ್. ಉಡುಪಿಯಲ್ಲಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಮೀನುಗಾರರ 3 ಬೋಟು ಸಿಕ್ಕಿಕೊಂಡಿದೆ. ಅಲೆಗಳ ಹೊಡೆತಕ್ಕೆ ಸಿಲುಕಿ ಬೋಟಿನ ಇಂಜಿನ್ ಕಟ್ಟಾಗಿತ್ತು. ಹೀಗಾಗಿ ಮಲ್ಪೆ ಬೀಚ್ನಲ್ಲಿ ಇಂಜಿನ್ ಕಟ್ಟಾದ ಬೋಟಿನ ನಾವಿಕರು ದಡ ಸೇರಲಾರದೆ ಪರದಾಡಿದ್ರು. ಈ ವೇಳೆ ಆ ಬೋಟ್ ಅನ್ನು ಎಳೆದು ತರಲು ಹೋದ 2 ಬೋಟ್ಗಳು ಕೂಡ ಅಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಮಂಗಳೂರಿನಲ್ಲಿ ಮಳೆ ಬಿಡುವು ಕೊಟ್ಟು ಮತ್ತೆ ಅಬ್ಬರಿಸಿದೆ. ಹೀಗಾಗಿ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಸ್ಥಳೀಯ ರಕ್ಷಣಾ ತಂಡ ಮುಂದಾಗಿದೆ. ನೀರು ತುಂಬಿದ ಪ್ರದೇಶಗಳಿಗೆ ತೆರಳಿ ಜನರನ್ನ ರಕ್ಷಿಸಲಾಗುತ್ತಿದೆ. ದಿಢೀರನೆ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದ್ರಿಂದ ಜನರು ಮನೆಯೊಳಗೆ ಸಿಕ್ಕಿಕೊಂಡಿದ್ರು. ಹೀಗಾಗಿ ಬೋಟ್ ಮೂಲಕ ಅಂಥವರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆತರಲಾಗುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದೆ. ನಿರಂತರ ಮಳೆ ಸುರಿದ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿದಿದ್ದು ಜಿಲ್ಲಾಡಳಿತ ಹಾಗೂ ಸ್ಥಳೀಯರಿಂದ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ.
ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಕಳೆದೆರಡು ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದೆ. ಹೀಗಾಗಿ ಶ್ರೀ ಕ್ಷೇತ್ರ ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಮಳೆ ನೀರು ಧುಮ್ಮಿಕ್ತಿದೆ. ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಹೊರವಲಯದಲ್ಲಿ ಎಣ್ಣೆ ಹೊಂಡವಿದ್ದು ದೇವಸ್ಥಾನ ಆವರಣಕ್ಕೆ ಮಳೆ ನೀರು ನುಗ್ಗಿಲ್ಲವೆಂದು ಸಿಬ್ಬಂದಿಗಳು ಸ್ಪಷ್ಟಪಡಿಸಿದ್ದಾರೆ. ಭದ್ರಾ ಜಲಾಶಯದಿಂದ ನಿರಂತರ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ಭದ್ರಾವತಿ ತಾಲೂಕಿನ ಕವಲಗುಂದಿ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಗ್ರಾಮದ ಸುಮಾರು 32 ಮನೆಗಳು ಜಲಾವೃತವಾಗಿದ್ದು 100ಕ್ಕೂ ಹೆಚ್ಚು ಸದಸ್ಯರನ್ನ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಇಬ್ಬರು ಯುವಕರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. 23 ವರ್ಷದ ಜಗದೀಶ್ ಅಣ್ಣೇರ ಮತ್ತು 24 ವರ್ಷದ ಬೆಟ್ಟಪ್ಪ ಮಿಳ್ಳಿ ನೀರಿನಲ್ಲಿ ಕೊಚ್ಚಿ ಹೋದವರಿಗಾಗಿ ಶೋಧ ಕಾರ್ಯ ನಡೆಸಲಾಯಿತು. ಇದೇ ವೇಳೆ ಮಡ್ಲೇರಿ ಗ್ರಾಮದ ಬಳಿ ಒಂದು ಎತ್ತು ಕೂಡ ಪತ್ತೆಯಾಗಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲ ಹಾಗೂ ತಲಕಾವೇರಿ ಭಾಗದಲ್ಲಿ ಮತ್ತೆ ಮಳೆ ಮುಂದುವರೆದಿದೆ. ತಡರಾತ್ರಿಯಿಂದ ಈ ಭಾಗದಲ್ಲಿ ಬಿಡುವು ಕೊಟ್ಟಿದ್ದ ವರುಣ ಈಗ ಮತ್ತೆ ಅಬ್ಬರ ಶುರು ಬಿಟ್ಟುಕೊಂಡಿದ್ದಾನೆ. ಮಳೆ ಇದೇ ರೀತಿ ಮುಂದುವರೆದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆ ಇದ್ದು 3ನೇ ಬಾರಿಗೆ ಮತ್ತೆ ತ್ರಿವೇಣಿ ಸಂಗಮ ಜಲಾವೃತವಾಗುತ್ತೆ. ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕುಬ್ಜಾ ನದಿ ನೀರು ನುಗ್ಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ದೇವಸ್ಥಾನದಲ್ಲಿ ಈ ವರ್ಷ 2 ಬಾರಿ ನೀರು ನುಗ್ಗಿದ್ದು ಗರ್ಭಗುಡಿಯ ಮೆಟ್ಟಿಲು ತನಕ ಪ್ರವೇಶಿಸಿದೆ. ವಿಜಯಪುರದ ಅಲಮೇಲ ತಾಲೂಕಿನ ತಾರಾಪುರ ಗ್ರಾಮದ ಜನರಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ಭೀಮಾ ನದಿಗೆ ನೀರು ಹರಿದು ಬರ್ತಿರೋದ್ರಿಂದ ಪ್ರವಾಹದ ಭೀತಿಯಲ್ಲಿದ್ದಾರೆ. ಈಗಾಗಲೇ ಗ್ರಾಮದ ತಾರಕೇಶ್ವರ ದೇವಸ್ಥಾನದ ರಸ್ತೆ ಜಲಾವೃತವಾಗಿದ್ದು ವಿಷಜಂತುಗಳು ಗ್ರಾಮಕ್ಕೆ ಬರಬಹುದು ಅನ್ನೋ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 21ರ ರಾತ್ರಿಯಿಡೀ ಬಿರುಗಾಳಿ ಸಹಿತ ಮಳೆಯಾಗಿದೆ. ಸತತ ಮಳೆಯಿಂದಾಗಿ ಭದ್ರಾ ನದಿ ಉಕ್ಕಿ ಹರಿಯುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಪ್ರದೇಶಗಳಾದ ಕೊಟ್ಟಿಗೆಹಾರ, ಬಾಳೂರು, ಕಳಸಾ ಭಾಗದಲ್ಲಿ ಸತತ ಮಳೆಯಾಗಿದೆ. ಬಿರುಗಾಳಿಯ ಆರ್ಭಟಕ್ಕೆ ಮಲೆನಾಡಿನ ಜನರು ಕಂಗಾಲಾಗಿದ್ದಾರೆ. ದಾವಣಗೆರೆಯಲ್ಲಿ ಕಳೆದೆರಡು ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಭದ್ರಾ ಹಾಗೂ ತುಂಗಾ ಡ್ಯಾಂಗಳಿಂದ ತುಂಗಭದ್ರಾ ನದಿಗೆ ನೀರು ಹೆಚ್ಚಾಗ್ತಿದೆ. ಭದ್ರಾ ಜಲಾಶಯದಿಂದ ನದಿಗೆ 60,000 ಕ್ಯೂಸೆಕ್ ನೀರು ಹಾಗೂ ತುಂಗಾ ಡ್ಯಾಂನಿಂದ 40,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿರೋ 70 ಗ್ರಾಮದ ಜನರಿಗೆ ಎಚ್ಚರದಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ. ಭೀಮಾ ನದಿಗೆ ಸೊನ್ನ ಬ್ಯಾರೇಜ್ನಿಂದ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಗಾಣಗಾಪುರ ಸೇತುವೆ ಮುಳುಗುವ ಹಂತಕ್ಕೆ ಬಂದು ತಲುಪಿದ್ದು ಕೇವಲ 2 ಅಡಿ ಮಾತ್ರ ಬಾಕಿ ಇದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗತ್ತರಗಿ ಸೇತುವೆ ನೀರಿನಿಂದ ಮುಳುಗಡೆಯಾಗಿದ್ದು ಅಫಜಲ್ಪುರ ಹಾಗೂ ವಿಜಯಪುರ ನಡುವೆ ಸಂಪರ್ಕ ಕಡಿತಗೊಂಡಿದೆ. ಸೊನ್ನ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ ಮಾಡಿದ್ರಿಂದ ಗತ್ತರಗಿ ಸೇತುವೆ ಜಲಾವೃತವಾಗಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಗಂಗಾವತಿ ಕಂಪ್ಲಿ ನಡುವಿನ ಸೇತುವೆ ಮೇಲೆ ನೀರು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಪೊಲೀಸರು ಹಾಗೂ ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಕೇರಳದ ವಯನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಕಬಿನಿ ಡ್ಯಾಂನಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮಸ್ಥರಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ರಾಯಚೂರು ತಾಲೂಕಿನ ಜಂಬಲದಿನ್ನಿ ಗ್ರಾಮದ ಬಳಿ ಹಳ್ಳದ ನೀರು ಜಮೀನಿಗೆ ನುಗ್ಗಿದೆ. ರಾತ್ರಿಯಿಡೀ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಗದ್ದೆಗಳಿಗೆ ನುಗ್ಗಿತ್ತು. ಹೀಗಾಗಿ ಹೊಲ ಕೆರೆಯಂತಾಗಿದ್ದು ಅಪಾರ ಪ್ರಮಾಣದ ಹತ್ತಿ, ಮೆಣಸಿನಕಾಯಿ ಬೆಳೆ ನೀರು ಪಾಲಾಗಿದೆ. ಮಳೆಯಿಂದಾಗಿ ಬೆಳೆ ಕಳೆಕೊಂಡ ರೈತರು ಬೀದಿ ಪಾಲಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತಾಲೂಕಿನ ಹೊಲಗೋಡು ಗ್ರಾಮದಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಹೀಗಾಗಿ ನಾಟಿ ಮಾಡಿದ 16 ಎಕರೆ ಗದ್ದೆಗಳು ಜಲಾವೃತವಾಗಿದೆ. ಮಳೆ ಸೃಷ್ಟಿಸಿದ ಅವತಾರಕ್ಕೆ ರೈತರು ದಾರಿ ಕಾಯುವ ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಉಜನಿ ಹಾಗೂ ಮೀರು ಜಲಾಶಯದಿಂದ ನೀರು ಬಿಡುಗಡೆಯಾಗಿದೆ. ಹೀಗಾಗಿ ವಿಜಯಪುರ, ಚಡಚಣ, ಇಂಡಿ, ಅಲಮೇಲ ಹಾಗೂ ಸಿಂದಗಿ ತಾಲೂಕಿನ ನದಿ ತಟದ ಜನರಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಒಂದು ವೇಳೆ ಭೀಮಾ ನದಿ ನೀರಿನ ಪ್ರಮಾಣ ಏರಿಕೆಯಾದರೆ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗುತ್ತೆ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ.
ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾರಥಿ ಮತ್ತು ಚಿಕ್ಕಬಿದ್ರಿ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಜಲಾವೃತವಾಗಿದೆ. ತುಂಗಭದ್ರಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಳ ಆಗಿದ್ದರಿಂದ ಸಾರಥಿ ಹಾಗೂ ಚಿಕ್ಕಬಿದ್ರಿ ಗ್ರಾಮಗಳ ನಡುವಿನ ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ಸಂಪರ್ಕ ಕಡಿತಗೊಂಡಿದೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಸಂಪರ್ಕ ಕಡಿತಗೊಂಡಿತ್ತು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತ ಮೈದುಂಬಿ ಧುಮ್ಮಿಕ್ತಿದೆ. ಮುಳ್ಳಯ್ಯನಗಿರಿ ದತ್ತಪೀಠ ಭಾಗದಲ್ಲಿ ಭಾರೀ ಮಳೆಯಾಗಿದ್ದರಿಂದ ಹೆಬ್ಬೆ ಜಲಪಾತದಿಂದ ನೀರು ಹರಿಯುತ್ತಿದ್ದು ಜಲಪಾತದ ಸೊಬಗಿಗೆ ಪ್ರವಾಸಿಗರು ಮನಸೋತಿದ್ದಾರೆ. ಕಳೆದೊಂದು ವಾರದಿಂದಲೂ ಹೆಬ್ಬೆ ಜಲಪಾತ 80 ಅಡಿ ಎತ್ತರದಿಂದ ಧುಮ್ಮಿಕ್ತಿದೆ. ರಭಸವಾಗಿ ಹರಿತಾ ಇದ್ದಂತ ನೀರಿನಲ್ಲಿ ಆಟೋ ಚಾಲಕನೊಬ್ಬ ಆಟೋ ದಾಟಿಸಲು ಹೋದ. ಮುಂದೇನಾಯ್ತು? ಉಕ್ಕಿ ಹರಿಯುತ್ತಿದ್ದ ಪ್ರವಾಹದಲ್ಲಿ ಆಟೋ ಚಾಲಕನೊಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದ. ಆ ಆಟೋ ಪ್ರವಾಹದ ರಭಸಕ್ಕೆ ಪಲ್ಟಿ ಹೊಡೆದಿತ್ತು. ಮುಂದೇನಾಯ್ತು ನೋಡಿ. ಮಳೆಯ ಆರ್ಭಟ ಪಕ್ಕದ ತೆಲಂಗಾಣದಲ್ಲೂ ಆರ್ಭಟಿಸುತ್ತಿದೆ. ರಸ್ತೆ ಯಾವುದು, ಗುಂಡಿ ಯಾವುದು ಎಂದು ತಿಳಿಯುತ್ತಿಲ್ಲ. ಇಡೀ ಊರೇ ಜಲಾವೃತವಾಗಿದೆ. ಮನೆಗಳು ನೀರಿನಲ್ಲಿ ಅರ್ಧ ಮುಳುಗಿ ಹೋಗಿವೆ. ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಆಟೋ ಚಾಲಕನೊಬ್ಬ ದುಸ್ಸಾಹಸಕ್ಕೆ ಕೈ ಹಾಕಿದ್ದ. ಹರಿಯುತ್ತಿದ್ದ ಪ್ರವಾಹದಲ್ಲಿ ಆಟೋ ಚಾಲಕನು ಪ್ರಯಾಣಿಕರನ್ನು ಕೂರಿಸಿಕೊಂಡು ಹಳ್ಳ ದಾಟಲು ಪ್ರಯತ್ನ ಪಟ್ಟಿದ್ದ. ಆದರೆ ಪ್ರವಾಹ ರಭಸವಾಗಿ ಹರಿಯುತ್ತಿದ್ದರಿಂದ ಆಟೋ ಪಲ್ಟಿ ಹೊಡೆದಿದೆ. ನೀರಿನಲ್ಲಿ ಆಟೋ ರಿಕ್ಷಾ ಕೊಂಚ ದೂರ ಕೊಚ್ಚಿಕೊಂಡು ಹೋಗಿದೆ. ಅದರಲ್ಲಿದ್ದ ಪ್ರಯಾಣಿಕರು ಆಟೋ ಏರಿ ಕುಳಿತಿದ್ದಾರೆ. ಈ ಭೀಕರ ದೃಶ್ಯವನ್ನ ಗಮನಿಸಿದ ಗ್ರಾಮಸ್ಥರು ಆಟೋದಲ್ಲಿದ್ದವರ ರಕ್ಷಣೆಗೆ ಮುಂದಾಗಿದ್ದಾರೆ. ತಕ್ಷಣವೇ ಹಗ್ಗದ ಸಹಾಯದ ಮೂಲಕ ಆಟೋದಲ್ಲಿದ್ದ ಪ್ರಯಾಣಿಕರನ್ನು ರಕ್ಷಣೆ ಮಾಡಿದ್ದಾರೆ. ಇದು ಇವತ್ತಿನ ವರುಣಾರ್ಭಟ.